ಹಾಯ್ ಫ್ರೆಂಡ್ಸ್, ಇದು ಅಕ್ವಾಗಾರ್ಡ್ ಅಕ್ವಾಶೂರ್ UV ವಾಟರ್ ಪ್ಯೂರಿಫೈಯರು. ಇದು ನಮಗೆ ಇವಾಗ ಸರ್ವಿಸ್ ಮಾಡಬೇಕಂತ ಬಂದಿದ್ವಿ. ಇದರಲ್ಲಿ ನಿಮಗೆ ಕಸ್ಟಮರ್ ಕಂಪ್ಲೇಂಟ್ ಏನಂದರೆ ವಾಟರು ಫೋರ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ, ಔಟ್ಪುಟ್ ವಾಟರ್ ತುಂಬ ಸ್ಲೋ ಆಗಿ ಬರ್ತಾಯಿದೆ ಅಂತ ಕಂಪ್ಲೇಂಟ್. ನೀವೇ ನೋಡಿ, ತುಂಬ ಸ್ಲೋ ಇದೆ ಇದರಲ್ಲಿ. ಇದು ಕಾವೇರಿ ವಾಟರಲ್ಲಿ, ಅದರಿಂದ UV ಮಾಡೆಲ್ ಸೂಟ್ ಆಗುತ್ತೆ. ಇದನ್ನು ಹೆಂಗೆ ಓಪನ್ ಮಾಡೋದು ಅಂತ, ಇದಕ್ಕೆ ಮೇಲೆ ಒಂದು ಕ್ಯಾಪ್ ಇದೆ. ಆ ಕ್ಯಾಪನ್ನು ನಾವು ಅನ್ಲಾಕ್ ಮಾಡಬೇಕು. ಅದಕ್ಕೆ ಸ್ಕ್ರೂ ಇರಲ್ಲ, ಜಸ್ಟ್ ಪ್ರೆಸ್ಸಿಂಗಲ್ಲೇ ಅನ್ಲಾಕ್ ಆಗುತ್ತೆ. ಅದು ಮಾಡಿದ ತಕ್ಷಣ ನಿಮಗೆ ಇನ್ಸೈಡ್ ಮದರ್ ಬೋರ್ಡ್ ಇರುತ್ತೆ. ಮದರ್ ಬೋರ್ಡ್ ಮೇನ್, ನೀರು ಏನು ಬೀಳಂಗಿಲ್ಲ ಅದರ ಮೇಲೆ. ಅದು ಬಿಟ್ಟರೆ ಈ ಸ್ಕ್ರೂಸ್ ಇದಾವಲ್ಲ, ಎರಡು ತೆಗಿಬೇಕು. ಅದಾದಮೇಲೆ ಟ್ಯಾಪ್ ಹತ್ರ ಒಂದು ನಟ್ಟು, ಅದು ತೆಗೆದ ತಕ್ಷಣ ನಿಮಗೆ ಕೆಳಗಡೆ ಒಂದು ನಟ್ಟಿರುತ್ತೆ ಹೈಡಾಗಿ. ಆ ನಟ್ಟನ್ನು ನಾವು ತೆಗಿಬೇಕಾಗತ್ತೆ. ಅದು ತೆಗೆದ ಮೇಲೆ ನಿಮಗೆ ಫುಲ್ ಫ್ರಂಟ್ ಫ್ಯಾನಲ್ಲೂ ಓಪನ್ ಆಗೋದು. ಅದು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ಸೈಡ್ ಫಿಲ್ಟರ್ಸ್ ಎಲ್ಲ ಇರುತ್ತೆ. ಇದರಲ್ಲಂತೂ ಸ್ವಲ್ಪ ಕಾಕ್ರೋಚಸ್ ಜಾಸ್ತಿ ಇತ್ತು, ಅದೆಲ್ಲ ನಾನು ಕ್ಲೀನ್ ಮಾಡಿದೆ ಲಾಸ್ಟಲ್ಲಿ. ಸ್ವಲ್ಪ ನೋಡ್ಕೋಬೇಕು, ವಾಟರ್ ಪ್ಯೂರಿಫೈಯರ್ ಕಾಕ್ರೋಚಸ್ ಇರುತ್ತೆ, ಅದರಲ್ಲಿ ನಿಮಗೆ ಸ್ವಲ್ಪ ಒಂಥರ ಇರುತ್ತೆ. ಈ ಫಿಲ್ಟರ್ಸ್ ನೋಡಿ, ಕಾರ್ಬನ್ ಫಿಲ್ಟರ್ ಒಂದಿರುತ್ತೆ, ಸೆಡಿಮೆಂಟ್ ಫಿಲ್ಟರ್ ಒಂದಿರುತ್ತೆ. ಎರಡು ಫಿಲ್ಟ್ರ್ ನಾವು ಚೇಂಜ್ ಮಾಡ್ತೀವಿ. ನನ್ನ ಹತ್ರ ಸೇಮ್ ಫಿಲ್ಟರ್ಸ್ ಇರಲಿಲ್ಲ, ಬೇರೆ ಫಿಲ್ಟರ್ಸ್ ಯೂಸ್ ಮಾಡೋದು. TDS ನೋಡ್ಬೋದು 167 ಇದೆ. ಇದು ಡ್ರಿಂಕಬಲ್ ರೇಂಜಲ್ಲೇ ಇದೆ, UV ಮಾಡೆಲ್ಗೆ ಸೂಟ್ ಆಗುತ್ತೆ. RO ಹಾಕಿದ್ರೆ ಇಲ್ಲಿ TDS ನಿಮಗೆ 10 to 20 ಬರೋ ಚಾನ್ಸ್ ಇದೆ. ನೋಡಿ, ಹೊಸ ಫಿಲ್ಟರ್ಸ್ ಚೇಂಜ್ ಮಾಡಿದ್ದೀನಿ. ಇವಾಗ ನಾವು ಟೆಸ್ಟ್ ರನ್ ಮಾಡೋಣ, ವಾಟರ್ ಹೆಂಗೆ ಬರ್ತಾಯಿದೆ ಅದು ಅಂತ. ಹಿಂಗೆ ಮಿಷನ್ ಆನ್ ಮಾಡಿದ ತಕ್ಷಣ ಆ ಥರ 2 ಲೈಟ್ ಬರುತ್ತೆ. ಥರ್ಡ್ ಲೈಟು ಗ್ರೀನ್ ಬ್ಲಿಂಕ್ ಆಯಿತು ಅಂದರೆ ನಿಮಗೆ ವಾಟರ್ ಬರೋದು ಶುರು ಆಗುತ್ತೆ. ಮತ್ತು 2 ಬಟನ್ ಕೊಟ್ಟಿದ್ದಾರೆ. ಫಸ್ಟ್ ಬಟನ್ ಪವರ್ ಆನ್ ಆ್ಯಂಡ್ ಆಫು, ಎರಡನೇ ಬಟನ್ನು ನಿಮಗೆ ಅದು ವಾಟರು ಆನ್ ಮಾಡೋ ಬಟನ್ನು. ಇವಾಗ ಪ್ರೆಸ್ ಮಾಡಿ ನೋಡೋಣ ಹೇಗೆ ಬರುತ್ತೆ ನೀರು ಅಂತ ನೋಡೋಣ. ಪ್ರೆಸ್ ಮಾಡಿದ್ದಾಯಿತು. ಇದು ನೋಡಿ ಎಷ್ಟು ಫ್ಲೋ ಚೆನ್ನಾಗಿ ಬರ್ತಾಯಿದೆ. ಇವಾಗ ಫುಲ್ಲು ಫಿಕ್ಸ್ ಮಾಡಿದ್ಮೇಲೆ ಒಂದು ಸತಿ ರನ್ ಮಾಡೋಣ ಅಂತ ಓಪನ್ ನೋಡಿದ್ದೀನಿ. ನೀವು ಮಿನಿಮಮ್ 10 to 20 ಲೀಟರ್ಸ್ ವೇಸ್ಟ್ ಮಾಡಬೇಕು ಒನ್ಸ್ ಫಿಲ್ಟರ್ಸ್ ಚೇಂಜ್ ಆದಮೇಲೆ. ಅದೊಂಥರ ಸ್ಮೋಕಿ ಫ್ಲೇವರ್ ಬರುತ್ತೆ ಅದರಲ್ಲಿ. ಆ ಫ್ಲೇವರು ನಮಗೆ ಬೇಡ ಅಂದ್ಕೊಂಡ್ರೆ ಸ್ವಲ್ಪ ಜಾಸ್ತಿ ನೀರು ವೇಸ್ಟ್ ಮಾಡಿ. ಇದು ಆರಾಮಾಗಿ ವರ್ಕ್ ಮಾಡ್ತದೆ. ಆದರೆ ಏನಂದರೆ ಇದಕ್ಕೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಫಿಲ್ಟರ್ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ 2 ಇಯರ್ಸ್ ತನಕ ಯೂಸ್ ಮಾಡ್ಬೋದು ವಾಟರ್ ಪ್ಯೂರಿಫೈಯರ್ನ. ಜಸ್ಟ್ ಹೊರಗಡೆ ಫಿಲ್ಟರ್ನ ಕ್ಲೀನ್ ಮಾಡ್ಕೊತಾ ಇದ್ದರೆ ಸಾಕು. ಇದರಲ್ಲಿ ಜಸ್ಟ್ ಡೈರೆಕ್ಟ್ 2 ಫಿಲ್ಟರ್ಸ್ ಆಗಿರೋಂದ್ರೆ ಬೇಗ ಬ್ಲಾಕೇಜ್ ಆಗಿದೆ. ನೀವೇನಾದರೂ ಆ ಥರ ಯಾವ ವಾಟರ್ ಪ್ಯೂರಿಫೈಯರ್ ಆಗಲಿ ಔಟ್ಸೈಡ್ ಒಂದು ಫಿಲ್ಟರು ಇಟ್ಕೊಂಡ್ರೆ ನಿಮಗೆ ವಾಟರ್ ಪ್ಯೂರಿಫೈಯರ್ ಡ್ಯೂರೇಷನ್ ಜಾಸ್ತಿ ಇರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.